ಅಹಮದಾಬಾದ್ನಲ್ಲಿ ಕರ್ನಾಟಕ ಮತ್ತು ತ್ರಿಪುರಾ ತಂಡಗಳ ನಡುವೆ ನಡೆದಂತಹ ಪಂದ್ಯದಲ್ಲಿ ಕರ್ನಾಟಕ ತ್ರಿಪುರಾದ ಎದುರು 80 ರನ್ಗಳ ಅಂತರದ ಒಂದು ಭರ್ಜರಿ ಗೆಲುವನ್ನ ಕಂಡಿದೆ. ಹೀಗೆ ತ್ರಿಪುರಾದ ಎದುರು ನಡೆದಂತಹ ಪಂದ್ಯದಲ್ಲಿ ಕರ್ನಾಟಕ ಒಂದು ಭರ್ಜರಿಯಾದಂತಹ ಗೆಲುವನ್ನ ಕಾಣುವುದರ ಮೂಲಕ ಇದೀಗ ವಿಜಯಜಾರಿ ಟ್ರೋಫಿಯಲ್ಲಿ ಸತತ 5ನೇ ಗೆಲುವಿನ ದಾಖಲೆಯನ್ನ ಕರ್ನಾಟಕ ಬರೆದಿದೆ. ಈ ಗೆಲುವಿನೊಂದಿಗೆ ಅಂಕಪಟ್ಟಿಯಲ್ಲಿ ಇದೀಗ ಕರ್ನಾಟಕ ಮೊದಲ ಸ್ಥಾನಕ್ಕೇರಿದೆ. ಹಾಗಾದ್ರೆ ಕರ್ನಾಟಕ ಮತ್ತು ತ್ರಿಪುರಾ ತಂಡಗಳ ನಡುವೆ ನಡೆದಂತಹ ಈ ರೋಚಕ ಪಂದ್ಯ ಹೇಗಿತ್ತು, ಈ ರೋಚಕ ಪಂದ್ಯದ ಕಡೆ 5 ಓವರ್ ಹೇಗಿತ್ತು ಎಂಬುದರ ಕಂಪ್ಲೀಟ್ ಡೀಟೇಲ್ಸ್ ಅನ್ನ ಈ ವಿಡಿಯೋದಲ್ಲಿ ನಾವು ನಿಮ್ಮ ಜೊತೆ ಶೇರ್ ಮಾಡಲಿದ್ದೇವೆ. ಈ ಸುದ್ದಿಯ ಡೀಟೇಲ್ಸ್ ಅನ್ನ ಕೊಡುವುದಕ್ಕಿಂತ ಮುಂಚೆ ನೀವು ಕರ್ನಾಟಕ ತಂಡದ ಅಭಿಮಾನಿಗಳಾಗಿದ್ದಲ್ಲಿ ಈ ವಿಡಿಯೋಕ್ಕೊಂದು ಲೈಕ್ ಮಾಡಿ. ಹಾಗೆಯೇ ಕರ್ನಾಟಕ ತಂಡ ಈ ಬಾರಿಯ ವಿಜಯಜಾರಿ ಟ್ರೋಫಿಯಲ್ಲಿ ಚಾಂಪಿಯನ್ ಆಗಿ ಹೊರಹೊಮ್ಮುತ್ತದೆ ಅಂತ ನಿಮಗೆ ಅನಿಸುತ್ತದೆಯೋ ಅಥವಾ ಇಲ್ಲವೇ ಎಂಬ ನಿಮ್ಮ ಅನಿಸಿಕೆಯನ್ನ ತಪ್ಪದೇ ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ. ಕೂಡ ಅಹಮದಾಬಾದ್ ನಲ್ಲಿ ಕರ್ನಾಟಕ ಮತ್ತು ತ್ರಿಪುರಾ ತಂಡಗಳ ನಡುವೆ ನಡೆದಂತಹ ಪಂದ್ಯದಲ್ಲಿ ಟಾಸ್ ಆಗಿದ್ದಂತಹ ತ್ರಿಪುರಾ ಮೊದಲು ಫೀಲ್ಡಿಂಗ್ ಅನ್ನ ಆಯ್ಕೆ ಮಾಡಿಕೊಂಡಿತು. ಇನ್ನು ಟಾಸ್ ಹೊತ್ತು ಮೊದಲು ಬ್ಯಾಟಿಂಗ್ ಇರುವಂತಹ ಕರ್ನಾಟಕ ನಿಗದಿತ 50 ಓವರ್ನಲ್ಲಿ 7 ವಿಕೆಟ್ ಗಳನ್ನ ಕಳೆದುಕೊಂಡು 337 ರನ್ಗಳ ಒಂದು ಬೃಹತ್ ಮೊತ್ತವನ್ನ ಕಲೆ ಹಾಕಿತು. ತ್ರಿಪುರಾದ ಎದುರು ನಡೆದಂತಹ ಪಂದ್ಯದಲ್ಲಿ ಕರ್ನಾಟಕ ಒಂದು ಉತ್ತಮವಾದ ಆರಂಭವನ್ನ ಪಡೆದುಕೊಳ್ಳಲಿಲ್ಲ. ಕರ್ನಾಟಕ ತಂಡದ ನಾಯಕ ಮಯಾಂಕ್ ಅಗರ್ವಾಲ್ ಕೇವಲ 5 ರನ್ ಹೊಡೆದು ಔಟ್ ಆದರೆ ಕರುಣ್ ನಾಯರ್ ಈ ಪಂದ್ಯದಲ್ಲಿ ಡಕ್ಔಟ್ ಆಗಿದ್ದರು. ಹೀಗಾಗಿ ಒಂದು ಹಂತದಲ್ಲಿ ಕರ್ನಾಟಕ 6 ರನ್ಗಳಿಗೆ ತನ್ನ ಪ್ರಮುಖ 2 ವಿಕೆಟ್ ಅನ್ನ ಕಳೆದುಕೊಂಡು ಸಂಕಷ್ಟಕ್ಕೆ ಸಿಲುಕಿತ್ತು. ಈ ಹಂತದಲ್ಲಿ ದೇವದತ್ ಪಡಿಕ್ಕಲ್ ಮತ್ತು ಸ್ಮರಣ್ ರವಿಚಂದ್ರನ್ ಕರ್ನಾಟಕ ತಂಡದ ನೆರವಿಗೆ ಬಂದರು. ದೇವದತ್ ಪಡಿಕ್ಕಲ್ ತ್ರಿಪುರಾದ ಎದುರು ನಡೆದಂತಹ ಪಂದ್ಯದಲ್ಲೂ ಕೂಡ ಒಂದು ಭರ್ಜರಿಯಾದಂತಹ ಬ್ಯಾಟಿಂಗ್ ಪ್ರದರ್ಶನವನ್ನು ತೋರುವುದರ ಮೂಲಕ ಒಂದು ಭರ್ಜರಿಯಾದಂತಹ ಸೆಂಚುರಿಯನ್ನ ಪಡಿಕ್ಕಲ್ ಸಿಡಿಸಿದರು. ಪಡಿಕ್ಕಲ್ 120 ಎಸೆತದಲ್ಲಿ 108 ರನ್ ಹೊಡೆದರು. ಇದರಲ್ಲಿ 8 4 ಮತ್ತು 3 ಭರ್ಜರಿ ಸಿಕ್ಸರ್ ಸೇರಿತ್ತು. ಹೀಗೆ ಪಡಿಕ್ಕಲ್ ಈ ಪಂದ್ಯದಲ್ಲೂ ಕೂಡ ಸೆಂಚುರಿ ಸಿಡಿಸುವುದರ ಮೂಲಕ ಈ ಬಾರಿಯ ವಿಜಯಜಾರಿ ಟ್ರೋಫಿಯಲ್ಲಿ ಆಡಿದ 5 ಪಂದ್ಯಗಳಿಂದ 4 ಸೆಂಚುರಿ ಸಿಡಿಸಿದ ದಾಖಲೆಯನ್ನ ಪಡಿಕ್ಕಲ್ ನಿರ್ಮಿಸಿದರು. ಇನ್ನು ಸ್ಮರಣ್ ರವಿಚಂದ್ರನ್ 82 ಎಸೆತದಲ್ಲಿ 60 ರನ್ ಹೊಡೆದರು. ಇನ್ನು 5ನೇ ಕ್ರಮಾಂಕದಲ್ಲಿ ಬ್ಯಾಟಿಂಗ್ ಮಾಡಲು ಬಂದಂತಹ KL ರಾಹುಲ್ 28 ಎಸೆತದಲ್ಲಿ 35 ರನ್ ಹೊಡೆದರು. ಇನ್ನು ಕರ್ನಾಟಕ ತಂಡದ ಪರವಾಗಿ 6ನೇ ಕ್ರಮಾಂಕದಲ್ಲಿ ಬ್ಯಾಟಿಂಗ್ ಮಾಡಲು ಬಂದಂತಹ ಅಭಿನವ್ ಮನೋಹರ್ ಈ ಪಂದ್ಯದಲ್ಲಿ ಒಂದು ಆರ್ಭಟವಾದಂತಹ ಬ್ಯಾಟಿಂಗ್ ಪ್ರದರ್ಶನ ತೋರಿದರು. ಅಭಿನವ್ ಮನೋಹರ್ ಕೇವಲ 43 ಎಸೆತದಲ್ಲಿ 79 ರನ್ ಹೊಡೆದರು. ಇದರಲ್ಲಿ 6 4 ಮತ್ತು 4 ಭರ್ಜರಿ ಸಿಕ್ಸರ್ ಸೇರಿತ್ತು. ಇನ್ನು ಶ್ರೇಯಸ್ ಗೋಪಾಲ್ 15 ಎಸೆತದಲ್ಲಿ 29 ರನ್ ಹೊಡೆದರು. ಕಡೆಯ 30 ಎಸೆತದಲ್ಲಿ ಕರ್ನಾಟಕ ತಂಡದ ಪರವಾಗಿ ಅಭಿನವ್ ಮನೋಹರ್ ಮತ್ತು ಶ್ರೇಯಸ್ ಗೋಪಾಲ್ ಒಂದು ಭರ್ಜರಿಯಾದಂತಹ ಬ್ಯಾಟಿಂಗ್ ಪ್ರದರ್ಶನವನ್ನ ತೋರಿದ ಕಾರಣವೇ ಕರ್ನಾಟಕ ತಂಡ ತ್ರಿಪುರಾದ ಎದುರು 300ರ ಗಡಿಯನ್ನ ದಾಟಿತು. ಕಡೆಯ 30 ಎಸೆತದಲ್ಲಿ ಈ ಜೋಡಿ 60 ರನ್ ಕಲೆ ಹಾಕಿತು. ಹೀಗಾಗಿ ಕರ್ನಾಟಕ ತಂಡ ತ್ರಿಪುರಾದ ಎದುರು 337 ರನ್ಗಳ ಒಂದು ಬೃಹತ್ ಮೊತ್ತವನ್ನ ಕಲೆ ಹಾಕಿತು ಅಂತಾನೆ ಹೇಳಬಹುದಾಗಿದೆ. ಇನ್ನು ಗೆಲುವಿಗಾಗಿ 333 ರನ್ಗಳ ಗುರಿಯನ್ನು ಪಡೆದಂತಹ ತ್ರಿಪುರಾ 49 ಓವರ್ನಲ್ಲಿ 252 ರನ್ಗಳಿಗೆ ಆಲ್ಔಟ್ ಆಯಿತು. ತ್ರಿಪುರಾ ತಂಡದ ಪರವಾಗಿ ಸ್ವಪ್ನಿಲ್ ಸಿಂಗ್ ಮಾತ್ರ ಒಂದು ಉತ್ತಮವಾದ ಬ್ಯಾಟಿಂಗ್ ಪ್ರದರ್ಶನ ತೋರಿದರು. ಸ್ವಪ್ನಿಲ್ ಸಿಂಗ್ 93 ಎಸೆತದಲ್ಲಿ 100 ರನ್ ಹೊಡೆದರು. ಇನ್ನು ರಜತ್ ದೇ 102 ಎಸೆತದಲ್ಲಿ 66 ರನ್ ಹೊಡೆದರು. ಇನ್ನು ಕರ್ನಾಟಕ ತಂಡದ ಪರವಾಗಿ ವೈಶಾಖ್ ವಿಜಯಕುಮಾರ್ ಮತ್ತು ಶ್ರೇಯಸ್ ಗೋಪಾಲ್ ತಲಾ 3 ವಿಕೆಟ್ ಗಳನ್ನ ಪಡೆದು ಮಿಂಚಿದರು. ಇನ್ನು ಕರ್ನಾಟಕ ತಂಡ ಈ ಬಾರಿಯ ವಿಜಯಜಾರಿ ಟ್ರೋಫಿಯಲ್ಲಿ ತೋರುತ್ತಿರುವ ಒಂದು ಭರ್ಜರಿ ಪ್ರದರ್ಶನದ ಬಗ್ಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನ ತಪ್ಪದೇ ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ.